ಕಾಸರಗೋಡಿನ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಕಾಸರಗೋಡಿನಲ್ಲಿ ವಾಹನ ಪ್ರಚಾರ ಆರಂಭ ಮಾಡಿದ್ದಾರೆ. ಕಾಸರಗೋಡು ನಗರದಲ್ಲಿ ಆರಂಭವಾದ ವಾಹನ ಪ್ರಚಾರಕ್ಕೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಪಿ ಅಬ್ದುಲ್ ಕುಟಿ ಚಾಲನೆಯನ್ನ ನೀಡಿದ್ದಾರೆ. ಇಂದು ಕಾಸರಗೋಡು ಕ್ಷೇತ್ರದ ವಿವಿಧ ಸ್ಥಳಗಳಲ್ಲಿ ಅಶ್ವಿನಿ ಅವರ ಚುನಾವಣಾ ಪ್ರಚಾರ ಸಭೆಗಳನ್ನ ಅಬ್ದುಲ್ಲಾ ಕುಟಿ ಉದ್ಘಾಟಿಸಿದ್ದಾರೆ. ಬೆಳಗ್ಗೆ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕುವಂತೆ ಮನವಿಯನ್ನ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಎಷ್ಟು ಬೇಸರ ಆಯಿತು ಅಂತ ಹೇಳಿದ್ರೆ, ಈಗಿನ ಆಧುನಿಕ ಯುಗದಲ್ಲೂ ಕೂಡ ನೀರಿಗೋಸ್ಕರ ಕಷ್ಟಪಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ನನಗೆ ಕಾಣದ ಕಣ್ಣಲ್ಲಿ ಕಾಣ್ತಾ ಇರುವಂಥದ್ದು. ಯಾಕೆ ಈ 5 ವರ್ಷ ಏನು ಮಾಡಿದ್ರು, ಅದೇ ರೀತಿ ಒಂದು ಮಕ್ಕಳಿಗೆ ಒಂದು 5-6 ಮಕ್ಕಳಿಗೆ ಮಕ್ಕಳನ್ನ ಕೇಳಿದೆ ನಾನು, ಸ್ಕೂಲ್ ಇಲ್ಲ ಅಂತ ಹೇಳಿ, ಎಲ್ಲಿಗೆ ಹೋಗ್ತೀನಿ ಸ್ಕೂಲಿಗೆ ಅಂತ ಹೇಳಿ. ಕಾಸರಗೋಡಿಗೆ ಒಂದೇ ಒಂದು ಡೆವಲಪ್ಮೆಂಟ್ ತರಲಿಲ್ಲ. ಇನ್ನು ಅವರಿಂದ ನಾವು ಏನು ಪ್ರತಿಷ್ಠೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅವ್ರು MLA ಆಗಿ ಬಂದ್ರೆ ನಮ್ಮ ಕಾಸರಗೋಡಿಗೆ ಏನಾದರೂ ಡೆವಲಪ್ಮೆಂಟ್ ತರಲಿಕ್ಕೆ ಸಾಧ್ಯ ಇದೆಯಾ? ರಾಜ್ಯದಲ್ಲೂ ಅವರಿಲ್ಲ, ಸೆಂಟ್ರಲ್ ಅವರಿಲ್ಲ. ಹೆಸರಿಗೆ ಮಾತ್ರ ಇಲ್ಲಿ ಎಷ್ಟೋ ವರ್ಷಗಳಿಂದ ಶಾಲೆನ ತೆರೆದುಕೊಡ್ಬೋದಾ ಅಂತ ಕೇಳಿ, ಇಂಥ ಒಂದು ಚಿಕ್ಕ ಚಿಕ್ಕ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯವಾದಂತ MLA ಇನ್ನು ಈ ಕಾಸರಗೋಡು ವಿಧಾನಸಭೆ ಕ್ಷೇತ್ರಕ್ಕೆ ಅಗತ್ಯ. ಯಾಕೆಂದ್ರೆ ಅದೆಷ್ಟೋ ವರ್ಷಗಳಿಂದ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗಿದೆ. ಬದಲಾವಣೆಗೋಸ್ಕರ ನಿಮ್ಮ ಒಂದೊಂದು അതുകൊണ്ട് ഈ നാട്ടിലെ മതേതരവാദികൾ ചിന്തിച്ചു വോട്ട് ചെയ്യണം എന്ന് മാത്രം അഭ്യർത്ഥിച്ചുകൊണ്ട് ഈ തെരഞ്ഞെടുപ്പിൽ അശ്വിനി MLA ആക്കാൻ നിങ്ങൾ വരും ദിവസങ്ങളിൽ ആത്മാർത്ഥമായി പ്രവർത്തിക്കണമെന്ന് മാത്രം അഭ്യർത്ഥിച്ചുകൊണ്ട് അല്പം നീണ്ടുപോയ അവസാനിപ്പിക്കുന്നു. നന്ദി, നമസ്കാരം.